ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಬೀದರ್ ಜಿಲ್ಲಾ ಪ್ರಥಮ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರ ನೇತೃತ್ವದಲ್ಲಿ ಬೀದರ್ನ ಬಿವಿ ಭೂಮರೆಡ್ಡಿ ಕಾಲೇಜಿನಿಂದ ಕನ್ನಡ ಮಾತೆ ಭುವನೇಶ್ವರಿಯವರ ಅದ್ಧೂರಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು, ಸರ್ವಾಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬೊದೋಲೆ ಅವರು, ಡಾಕ್ಟರ್ ರಜನೀಶ್ ವಾಲಿ, ಬಾಬು ವಾಲಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಪೇಟೆ ಧರಿಸಿ ಶಾಲು ಹೊರಿಸಿ ಅಲಂಕೃತ ಮಾಲೆಯನ್ನು ಹಾಕಿ ಸನ್ಮಾನಿಸಿ ಅವರಿಗೆ ಪುಸ್ತಕಗಳನ್ನು ನೀಡಿ ಗೌರವಿಸಿದರು. ಬಳಿಕ ಟಮಟೆ ಬಾರಿಸುವ ಮೂಲಕ ಕನ್ನಡ ಪರ ಜಯಘೋಷಗಳನ್ನು ಮೊಳಗಿಸುವ ಮೂಲಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬೊದೋಲೆ ಅವರು ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ಅಲಂಕೃತ ಸಾರೋಟಿನಲ್ಲಿ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಹಾಗೂ ಕನ್ನಡ ಮಾತೆ ಭುವನೇಶ್ವರಿಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನಿಂದ ಅದ್ಧೂರಿ ಚಾಲನೆ ದೊರಕಿತು. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಕನ್ನಡಾಂಬೆ ವೃತ್ತ ಮೂಲಕ ಹಾದು ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು. ಮೆರವಣಿಗೆಯುದ್ದಕ್ಕೂ ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನ ಗಮನ ಸೆಳೆಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕನ್ನಡ ಪ್ರೇಮಿಗಳು, ಕನ್ನಡ ಅಭಿಮಾನಿಗಳು ಕನ್ನಡ ಹಾಡುಗಳಿಗೆ ಡಿಜೆ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಬೀದರ್ನ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿಯವರು, ಮಾಜಿ ಬೋರ್ಡ್ ಬಾಬು ವಾಲಿ, ಶಿವರಾಜ್ ರಾಠೋಡ್, ಸಿದ್ದರಾಮ ಶಿಂದೆ, ವೈಜನಾಥ್ ಕಮಠಾಣೆ, ಸಿದ್ದರಾಮ ಪಾರ, ಡಾಕ್ಟರ್ ಪಿವಿ ರೆಡ್ಡಿ, ಡಾಕ್ಟರ್ ಹಾವ್ಗಿರಾವ್ ಮೈಲಾರೆ, ಚಂದ್ರಶೇಖರ್ ಬಿರಾದರ್, ಸತೀಶ್ ಕುಮಾರ್ ಮೂಳೆ, ಶಿವರಾಜ್ ಪಾಟೀಲ್, ವಿಜಯಕುಮಾರ್ ಸಿಂಹ, ಸಂಜಯ್ ಹತ್ತಿ, ಜಮೀಲ್, ಧನರಾಜ್ ಹಂಗರ್ಗಿ, ರಾಜಾರಾಮ್, ರಾಜೇಶ್ ವಿಶ್ವಕರ್ಮ, ಶ್ರೀಮತಿ ಸಂತೋಷಿ ಅರುಣ್ ಹೊತ್ಪೇಟ್, ರಾಜು ಸಾಗರ್, ಸಂತೋಷ್ ಕುಮಾರ್ ಚಿಲ್ವಾ, ಸೂರ್ಯಕಾಂತ್ ರಾಮಶೆಟ್ಟಿ, ಗಣಪತಿ ಸೋಲ್ಪೋರೆ, ಸಂದೀಪ್ ಶೆಟ್ಕರ್, ಬಸವರಾಜ್ ಗುಪ್ತಾ, ಶ್ರೀಮತಿ ರತ್ನಾ ಪಾಟೀಲ್, ಶ್ರೀಮತಿ ಸ್ವರ್ಣಕ್ಕ ಟಿಪಿ, ಎಡಿಸನ್ ಜೋಸೆಫ್, ರಾಜೇಂದ್ರ ಕುಮಾರ್ ಮಣಗೇರಿ, ಬಸವರಾಜ್ ಬಶೆಟ್ಟಿ, ಅನಿಲ್ ಕುಮಾರ್ ಅಣದೂರೆ, ಮಲ್ಲಿಕಾರ್ಜುನ್ ಕನಕಟ್ಟೆ, ಡಾಕ್ಟರ್ ದೀಪಾ ರಾಗ, ಶೀಲಾ ಉಪೇಶ್, ಶ್ರೀಲತಾ ಸ್ವಾಮಿ ಸೇರಿದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಅಭಿವೃದ್ಧಿ ಮಾಡಿ ಅದೊಂದು ಇಂಪ್ರೂವ್ ಮಾಡಬೇಕು. ಅದು ಎಲ್ಲ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದರ ಒಂದು ಚಿಂತನೆ ಆಗಬೇಕು, ಇದರ ಬಗ್ಗೆ ಒಂದು ಯೋಚನೆ ಆಗಬೇಕು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನ ಬಹಳಷ್ಟು ಅವಶ್ಯಕತೆ ಇದೆ. ನಮ್ಮ ಜಿಲ್ಲೆದು ಶೈಕ್ಷಣಿಕ ಬೆಳವಣಿಗೆ ಆಗಬೇಕಿದೆ. ಅದರಲ್ಲಿ ನಮ್ದು SSLC ಫಲಿತಾಂಶ ಕೂಡ ಇಂಪ್ರೂವ್ ಮಾಡೋದು ನಮ್ದು ಒಂದು ಗುರಿ ಇದೆ. ಇದಕ್ಕೆ ಈ ಸಾಹಿತ್ಯ ಸಮ್ಮೇಳನವನ್ನು ತುಂಬಾ ಪೂರಕವಾಗಿ ನಮಗೆ ಸಹಾಯ ಆಗತ್ತೆ ಅಂತ ನಾನು ಜಿಲ್ಲಾಡಳಿತ ವತಿಯಿಂದ ಈ ಸಾಹಿತ್ಯ ಸಮ್ಮೇಳನ ಆಯೋಜಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಸರ್ ಈ ಕಡೆ ನೋಡಿ ಎಲ್ಲರೂ.